ವಂಚಕರ ಜಾಡು ಹಿಡಿಯೋದು, ಅವರ ಅಸಲಿಯತ್ತು ಬಯಲಿಗೆಳೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ ಬಿಡಿ. ಅವರ ಅಸಲಿಯತ್ತನ್ನು ಹುಡುಕಲು ನಾವು ನಾನಾ ನಾಟಕ ಆಡಿದೆವು, ಅಪಾಯಕಾರಿ ಜಾಗಕ್ಕೆಲ್ಲ ತೆರಳಿದೆವು. ಅಲ್ಲಿ ಕಂಡ ಚಿತ್ರ ವಿಚಿತ್ರ ಸಂಗತಿಗಳು ಇಲ್ಲಿವೆ ನೋಡಿ. ಇದು ವಿ4 ಸಂಸ್ಥೆ ನಮ್ಮ ತಂಡದ ಸದಸ್ಯರಿಗೆ ಕೊಟ್ಟ ಪತ್ರಗಳು. ಇದರಲ್ಲಿ 2 ಸಂಪರ್ಕ ನಂಬರ್ಗಳನ್ನ ಕೊಟ್ಟಿದ್ರು. ಇದನ್ನ ಹಿಡ್ಕೊಂಡು ನಾವು ಮೊದಲು ಹೊರಟಿದ್ದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಫ್ಯಾಕ್ಟರಿಗೆ. ಅಲ್ಲಿಗೆ ಹೋದಾಗ ವಿ4 ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂದ್ರು. ಬಳಿಕ ಕೆಲಸ ಇಲ್ಲ, ವಾಪಸ್ ಹೋಗಿ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ರು. ಅವಮಾನ ಸಹಿಸಿಕೊಂಡು ಇನ್ನೊಂದು ನಂಬರಿಗೆ ಕರೆ ಮಾಡಿದ್ವಿ. ಅದು ಬೆಂಗಳೂರಿನಲ್ಲಿರೋ ಬಿಸ್ಕತ್ ಫ್ಯಾಕ್ಟರಿಯ ನಂಬರ್ ಆಗಿತ್ತು. ಅಲ್ಲಿಗೆ ಹೋದ ನಮ್ಮನ್ನ ಡ್ಯೂಟಿಗೆ ಸೇರಿಸಿಕೊಂಡ್ರು. ಕೆಲಸ ಏನು ಅಂತ ವಿಚಾರಿಸಿದ್ವಿ. ಅದಕ್ಕೆ ನಾವು ಹೇಳಿದ ಕೆಲಸ ಮಾಡಬೇಕು ಅಂದ್ರು. ಪ್ಯಾಕಿಂಗ್ ಮಾಡಬೇಕಾಗುತ್ತೆ, ನೀವೆಲ್ಲ ಏನು ಕೆಲಸ ಮಾಡ್ತಾರೆ ಕೆಲಸ ಮಾಡಬೇಕಾಗುತ್ತೆ. ನೀವು 1 ಶಿಫ್ಟ್ ಮಾಡೋದು 5,000 ಇರುತ್ತೆ, 2 ಶಿಫ್ಟ್ ಮಾಡೋದು 10,000. ಪ್ಯಾಕಿಂಗು ಮಿಕ್ಸಿಂಗು ಬಿಸ್ಕೆಟ್ ಸಂಬಂಧಪಟ್ಟಿದ್ದು ಎಲ್ಲ ಕೆಲಸನೂ ನೀವು ಪ್ಯಾಕಿಂಗ್ ಬಿಲ್ದ ನೀವು ಕಾನ್ಸೆಪ್ಟ್ ಮಿಕ್ಸರ್ ಮಾಡಬೇಕು. ಇಲ್ಲಿ ಕೆಲಸ ಹೇಗಿರುತ್ತೆ ಅಂತ ಅಲ್ಲಿ ದುಡಿಯುತ್ತಿರೋ ಯುವಕರಲ್ಲಿ ಕೇಳಿದ್ವಿ. 50 ಸಕ್ಕರೆ ಮೂಟೆ ಒಬ್ಬನೇ ಕೀಬೇಕು. 50 ಮೂಟೆ 50 ಸಕ್ಕರೆ ಮೂಟೆ 50 ಶುಗರ್ ಮೂಟೆ ಅದು ಗಾಡಿ ಮೇಲೆ ಹಾಕೊಂಡು ನೋಡ್ಕೊಂಡು ಹೋಗ್ಬೇಕು. ಗಾಡಿ ಮೇಲೆ ಹಾಕೊಂಡು ನಿಲ್ಕೊಂಡು ಹೋಗಿ ಮತ್ತು ಅಲ್ಲಿ ತಿರುಗಿರ್ತಲ್ಲ ಬಿಚ್ಚಿ ಅದರೊಳಗೆ ಸುರಿದು 2 ಮೂಟೆ ಸುರಿಬೇಕು. 2 ಮೂಟೆ ಸುರಿದು ಒಂದು 10 ನಿಮಿಷ 15 ನಿಮಿಷಕ್ಕೆ ಮತ್ತೆ ಅದನ್ನ ಅದೆಲ್ಲ ಕರಗಿರುತ್ತೆ. ನೀರು ಹಾಕಿರ್ತೀವಲ್ಲ, ಕರಗಿರುತ್ತೆ, ಅದೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಅಲ್ಲಿ ಮುಂದೆ ಆದ್ರೆ ವಿ4ನವರು ನಮ್ಗೆ ಹೇಳಿದ್ದು ಪ್ಯಾಕಿಂಗ್, ಕೌಂಟಿಂಗ್ ನಂತಹ ಸುಲಭದ ಕೆಲಸ. ಆದ್ರೆ ನಾವು ಅಲ್ಲಿ ಮಾಡಬೇಕಾಗಿರೋದು ಮೂಟೆ ಹೊರೋ ಕೆಲಸ. 1 ಶಿಫ್ಟ್ ಕೆಲಸ ಮಾಡಿದ್ರೆ ಬರೀ 4,000 ರೂಪಾಯಿ ಸಂಬಳ. ಸರಿ, ಊಟ ಹೇಗಿರುತ್ತೆ ಅಂತ ಪ್ರಶ್ನಿಸಿದ್ವಿ. ಚಮಚದಲ್ಲಿ ಇಷ್ಟೇ ಊಟ ಇಷ್ಟ ಆಗ್ತಾನೆ. ಒಂದು ಪ್ಲೇಟ್ ಅದ್ರ ಮೇಲೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೋದ್ರೆ ನಾವು ಗಂಗ್ಲ ಹಿಡ್ಕೊಂಡು ಅದ್ರ ಮೇಲೆ ಇಷ್ಟ ಆಗ್ತಾನೆ ಅಷ್ಟೇ. ಒಪ್ಪತ್ತು ಊಟಕ್ಕೂ ಗತಿ ಇಲ್ಲದ ಬಡ ಯುವಕರು ಮಾತ್ರ ಇದನ್ನು ಅಮೃತದಂತೆ ಸ್ವೀಕರಿಸುತ್ತಿದ್ದಾರೆ. ಊಟದ ಕತೆ ಇದಾದ್ರೆ ವಿ4 ಹೇಳೋ ಉಚಿತ ವಸತಿ ವ್ಯವಸ್ಥೆಯನ್ನ ನೋಡ್ಕೊಂಡು ಬರೋಣ ಅಂತ ರೂಮ್ ಕಡೆ ಹೊರಟ್ವಿ. ಆದ್ರೆ ಆ ರೂಮ್ ನೋಡಿ ನಾವು ವಾಂತಿ ಮಾಡೋದೊಂದು ಬಾಕಿ. ಟಾಯ್ಲೆಟ್ನ ಗಬ್ಬು ವಾಸನೆ ರೂಮ್ ತುಂಬಾ ತುಂಬಿಕೊಂಡಿತ್ತು. ಹರಿದು ಹೋಗಿರೋ ಬೆಡ್ಶೀಟ್ಗಳು, ಸಾಲದ್ದಕ್ಕೆ ತೆಗಣೆ, ಸೊಳ್ಳೆ ಕಾಟ. ಒಂದು ರೂಮಿನಲ್ಲಿ 30 ಮಂದಿ ಮಲಗಬೇಕು. 30 ಜನ ಇದ್ದೀವಿ, ಆದರೆ ಒಬ್ರಿಗೊಬ್ಬರು ಇಲ್ಲಿ ಪಕ್ಕದಲ್ಲೇ ಮಲ್ಕೋಬೇಕು. ಅಷ್ಟು ಇಕ್ಕಟ್ಟು ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ನಮ್ಗೆ ಇರೋಕ್ಕಾಗಲ್ಲ ಮೇಡಮ್. ಏನು ಮೇಡಮ್? ಟಾಯ್ಲೆಟ್ ಎಲ್ಲ ಇದೆ ಮೇಡಮ್, 2 ಟಾಯ್ಲೆಟ್ ಇದೆ, ಅದನ್ನ ನೋಡೋಕ್ಕಾಗಲ್ಲ. ಪಕ್ಕದಲ್ಲೇ ಇದೆ ಟಾಯ್ಲೆಟ್. ಪಕ್ಕದಲ್ಲೇ ಅಂದರೆ ಟಾಯ್ಲೆಟಿಗೆ ಹೋಗ್ತಾರೆ, ನೀರು ಹಾಕಲ್ಲ, ಸ್ಮೆಲ್ ಕುಡಿಯೋಕ್ಕಾಗಲ್ಲ, ಸ್ಮೆಲ್ಲಲ್ಲಿ ಮಲ್ಗೋಕೆ ನಿದ್ದೆ ಬರಲ್ಲ. ವಿ4 ಹೇಳಿದ್ದೇ ಒಂದು, ನಿಜವಾಗಿ ಇಲ್ಲಿ ಇರೋದೇ ಇನ್ನೊಂದು. ನಮ್ಮ ರಹಸ್ಯ ಕಾರ್ಯಾಚರಣೆ ಇಲ್ಲಿಗೆ ಮುಗಿಸಿಲ್ಲ. ನಮ್ಮ ತಂಡದ ಇನ್ನೊಬ್ಬ ಸದಸ್ಯನಿಗೆ ಈ ವಿ4 ಕೊಟ್ಟಂತ ಭರವಸೆಯ ಸತ್ಯಾಸತ್ಯತೆ ಹುಡುಕಲು ನಾವು ಹೊರಟ್ವಿ. ನಮ್ಮ ಇನ್ನೊಬ್ಬ ಸದಸ್ಯನಿಗೆ ಡಾಮಿನೋಸ್ ಅಥವಾ ಮಸ್ತ್ ಕಲಂದರ್ನಲ್ಲಿ ಕೆಲಸ ಕೊಡಿಸೋದಾಗಿ ವಿ4 ಭರವಸೆ ಕೊಟ್ಟಿತ್ತು. ಬೆಂಗಳೂರಿನ ಅಲಸೂರಿನಲ್ಲಿರೋ ಪವನ್ ಅನ್ನುವರನ್ನ ಭೇಟಿಯಾಗಲು ಹೇಳಿದ್ರು. ಡಾಮಿನೋಸ್ನಲ್ಲಿ ಕೆಲಸ ಇಲ್ಲ, ಬೇರೆ ಒಂದು ಕೆಲಸ ಕೊಡ್ತೀನಿ, ಆದರೆ ಇಂಟರ್ವ್ಯೂ ಎದುರಿಸಬೇಕು, ಇಂಗ್ಲಿಷ್ನಲ್ಲಿ ಮಾತನಾಡಬೇಕು, ಒಳ್ಳೆ ಬಟ್ಟೆ ಶೂ ಹಾಕೊಂಡು ಬರಬೇಕು ಅಂದ್ರು. ಇದಿರಲಿ, ನಾಳೆ ಇಂಟರ್ವ್ಯೂ ಫೇಸ್ ಮಾಡಿ
ಆಗಲಿಲ್ಲ ಅಂದರೆ ಇದಕ್ಕೆ ಕಳಿಸ್ಕೊಡ್ತೀನಿ. ಹಾಂ ಹೌದು. ಆಯಿತಾ. ನಿಮ್ಮ ಕನ್ನಡ ಬರೆಯೋಕ್ಕೆ ಬರುತ್ತಲ್ಲ, ಕನ್ನಡ ಇಂಗ್ಲೀಷ್ ಎರಡು ಬರೆಯೋಕ್ಕೆ ಬರುತ್ತಾ ನಿಮಗೆ? ಕನ್ನಡ ಬರುತ್ತೆ. ಇದರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅಲ್ಲಿ ಪ್ಯಾಂಟ್ ಶರ್ಟ್ ಹಾಕ್ಕೊಬೇಕು ಮುಗಿಸ್ಕೊಡ್ತೀನಿ. ಅದನ್ನೇ ಅವರು ಹೇಳ್ತಾ ಇರೋದು, ಇವ್ರ ಥರ ಪ್ಯಾಂಟ್ ಶರ್ಟ್ ಹಾಕ್ಕೊಬೇಕಂತೆ. ಈ ಥರ ಫಾರ್ಮಲ್ ಶೂಸ್ ಆ ಥರ ಶೂಸ್ ಎಲ್ಲ ಶೂಸ್ ಹಾಕ್ಬೇಕು ಅಂತ ಹೇಳ್ತಾರೆ. ಫಾರ್ಮಲ್ ಶೂ, ಫಾರ್ಮಲ್ ಶರ್ಟು, ಪ್ಯಾಂಟ್ ಆಗಬೇಕು. ರೂಮು ಊಟ ಫ್ರೀ ಇರುತ್ತಾ ಅಂತ ಕೇಳಿದ್ದಕ್ಕೆ ಅದೆಲ್ಲ ಇಲ್ಲ, ಬೇಕಾದ್ರೆ ಬಾಡಿಗೆಗೆ ರೂಮ್ ವ್ಯವಸ್ಥೆ ಮಾಡ್ತೀನಿ ಅಂದಾಗ್ಲೇ ಇವರ ಮೋಸದ ವಾಸನೆ ಮೂಗಿಗೆ ಬಡಿಯಿತು. ಹೀಗೆ ಒಂದು ಒಳ್ಳೆ ಕೆಲಸಕ್ಕಾಗಿ 3-4 ದಿನ ಸುತ್ತಾಡಿದ್ವಿ. ಆದ್ರೆ V4 ಭರವಸೆ ಕೊಟ್ಟಂತ ಯಾವ ಕೆಲಸವೂ ನಮ್ಗೆ ಸಿಗ್ಲಿಲ್ಲ. ಮುಂದೇನಾಯ್ತು? ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದಾಗ ನಮ್ಗೇನು ಉತ್ತರ ಹೇಳಿದ್ರು? ಈ ಮೋಸದ ಜಾಲದಲ್ಲಿ ಸಿಕ್ಕಾಕೊಂಡ ಯುವಕರ ನೋವೇನು? ಇದನ್ನೆಲ್ಲ ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.